ಅವನ ಕಥೆ ಹೇಳ್ತಾ ಇದ್ದ. ಅಲ್ಲಿ ರಾಜ ಹೇಳ್ತಾನೆ, ಭಗವಂತ ನಿಮ್ಮ ದ್ವಾರ ವರ್ಣಿತ ಎಲ್ಲ ಮನ್ವಂತರ ತಥಾ ಆ ಮನ್ವಂತರದೊಳಗೆ ಅನಂತ ಶಕ್ತಿಶಾಲಿ ಆ ಪರಮಾತ್ಮನ ಚರಿತ್ರದ ವರ್ಣನೆಯನ್ನು ನಾನು ಕೇಳಿದೆ. ಇದನ್ನು ಶ್ರೀಧರ ಸ್ವಾಮಿಗಳು ಈ ಶ್ಲೋಕದ ಮೇಲೆ ಭಾಷ್ಯ ಬಿಡ್ತಾ ಇದ್ದಾರೆ. ಗುಣ ತನ್ನ ಗುಣತ್ವದ ಪ್ರಾಪ್ತಿಗಾಗಿ ಯಾವ ಕರುಣಾಸಾಗರ ಭಗವಂತನ ವರ್ಣನೆ ಮಾಡ್ತಾರೋ ಆ ಪರಮಾನಂದ ಸ್ವರೂಪ ಲಕ್ಷ್ಮೀಪತಿ ಭಗವಂತ ನಾನು ಶರಣಾಗತನಾಗ್ತಾ ಇದ್ದೇನೆ. 24 ಅಧ್ಯಾಯತ್ವ ವೈವಸ್ಮತನ ಮನುನ ಪುತ್ರರ ವಂಶದ ವರ್ಣನ ಇದಕ್ಕಾಗಿ 9ನೇ ಸ್ಕಂದದೊಳಗೆ ಇಲ್ಲೇ ಮಾಡಲ್ಪಡ್ತಾ ಇದೆ. ಈ ಪ್ರಸಂಗಗಳು ಭಗವಂತ ಕೃಷ್ಣನೇ ಸತ್ಕಥಾ ಪ್ರಸಂಗ ಅಪ್ರಾಪ್ತ ಆಗಿರ್ತದೆ. ಈ ಥರ 8ನೇ ಸ್ಕಂದೊಳಗೆ ಕರ್ತ, ಪಾಲಕ, ವಕ್ತ ಆದಿ ಮನುಗಳ ಆದಿ ನಿರೂಪಣ ದ್ವಾರ ಅಂತಃಕರಣ ಅದನ್ನು ಶೋಧಕ ಸದ್ಧರ್ಮದ ವರ್ಣನ ಅಲ್ಲೇ ಮಾಡ್ಯಾರ. ಸದ್ಧರ್ಮ ಶುದ್ಧ ಸತ್ವ ಉಳ್ಳಂಥ ಶ್ರೀರಂಗೇಶ್ ಸತ್ಕಥಾ ಈ ಸಮಯದಲ್ಲಿ ಸೂರ್ಯವಂಶ ಸೋಮವಂಶ ಇದರ ವರ್ಣನ ದ್ವಾರ ಈ ಸಮಯದೊಳಗೆ ಸಂಗತಿ ಅದನ್ನು ತಿಳಿಸ್ತಾ ಇದ್ದಾನೆ. ಸೂರ್ಯವಂಶ ಚಂದ್ರವಂಶ ಎರಡೂ ವಂಶ ಅದರೊಳಗೂ 13 ಅಧ್ಯಾಯದಿಂದ ಸೂರ್ಯವಂಶದ ವರ್ಣನ, ಅದಾದಮೇಲೆ 11 ಅಧ್ಯಾಯದಿಂದ ಸೋಮವಂಶದ ವರ್ಣನ ಈ ಸ್ಕಂದೊಳಗೆ ಮಾಡಲಾಗುತ್ತೆ. ಅದರೊಳಗೂ ಈ ಮೊದಲ ಅಧ್ಯಾಯ ವೈವಸ್ವತ ಮನುನ ಪುತ್ರ ವಂಶ ಸೋಮವಂಶ ಪ್ರವೇಶ ಮಾಡುವ ಸಲುವಾಗಿ ರಾಜ ಸುದ್ಯುಮ್ನ ಅವನ ಸ್ತ್ರೀತ್ವ ಪ್ರಾಪ್ತಿ ವರ್ಣನ ಅಲ್ಲಿ ಮಾಡ್ತಾನೆ. ಮನ್ವಂತರಾಣಿ ಇತ್ಯಾದಿ 5 ಶ್ಲೋಕದಿಂದ ರಾಜ ಪರೀಕ್ಷಿತ ಆ ಮುಕ್ತಾರ್ಥ ಅನುವಾದ ಮಾಡ್ತಾ ವೈವಸ್ವತ ಮನುವಿನ ವಂಶದ ವಿಷಯವನ್ನು ಶುಕದೇವರು ಇಲ್ಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅತೀತ ಕಲ್ಪಾಂತೆ ಯೋಸೌ ಹಿಂದಿನ ಕಲ್ಪಗಳ ಅಂತರದೊಳಗೆ ದ್ರವಿಡ ದೇಶದ ಸ್ವಾಮಿ ರಾಜ ಸತ್ಯವ್ರತ ಯಾವನು ಭಗವಂತನ ಸೇವೆ ಮಾಡಿ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಬಂದು ಮತ್ಸ್ಯಾವತಾರ ಕಥೆ ಅದು ಮಾಡಿ ಆ ವೈವಸ್ವತ ಪುತ್ರ ಮನು ಆಗಿಬಿಟ್ಟ. ಅವ ಇಲ್ಲೇ ನೀವು ಇದನ್ನೆಲ್ಲ ತಿಳಿಸಿರಿ. ನೀವು ಇದನ್ನು ಹೇಳಿದ್ರಿ, ಆ ಮನು ಇಕ್ಷ್ವಾಕು ಇತ್ಯಾದಿ ರಾಜ ಅವನಲ್ಲಿ ಎಲ್ಲ ಸಂಪನ್ನ ಅಂತ ಪುತ್ರನಾಗಿದ್ದ. ಈಗ ಹೇ ಬ್ರಹ್ಮನ್, ಆ ಎಲ್ಲರ ಬೇರೆ ಬೇರೆ ವಂಶ ಮತ್ತು ಅವ್ರ ವಂಶವಂತ ಚರಿತ ನಾನು ಕೇಳಬೇಕಂತ ಅಪೇಕ್ಷೆ ಮಾಡ್ತಾ ಇದ್ದೇನೆ. ಆರ್ಥ ಅನೇಕರು ನನ್ನಂತೆ ಅಪೇಕ್ಷೆ ಮಾಡೋರು ಇರ್ಬೋದು, ಅವರೆಲ್ಲರ ಸಲುವಾಗಿ ತಿಳಿಸಿಕೊಡ್ರಿ ಅಂತ ಹೇಳಿ. ವೈವಸ್ವತವನ್ನು ವಂಶ ಯಾರ್ಯಾರು ಆಗ್ಬೋದ್ರಪ್ಪ ಮತ್ತು ಯಾರು ಆಗೋರು ಈ ವರ್ತಮಾನದೊಳಗೆ ಯಾರ್ದಾರ ಆ ಎಲ್ಲ ಪವಿತ್ರ ಕೀರ್ತಿ ಪುರುಷರ ಪರಾಕ್ರಮವನ್ನು ವರ್ಣನ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲೇ ಸೂತ ಪುರಾಣಿಕರು ಅದನ್ನು ಹೇಳ್ತಾ ಇರ್ತಾರೆ. ಅವ್ರ ಹತ್ರ ಈ ಥರ ಬ್ರಹ್ಮವಾದಿ ಋಷಿಗಳ ಸಭೆಯೊಳಗೆ ರಾಜ ಪರೀಕ್ಷಿತ ಅವ ಕೇಳಿದ ಮೇಲೆ ಪರಧರ್ಮದ ಪರಧರ್ಮ ಬೇರೆ ಧರ್ಮ ಪರಮ ಶ್ರೇಷ್ಠದ ಪರಮ ಮರ್ಮಜ್ಞ ಭಗವಂತ ಶುಕದೇವ ಅವ ಇಲ್ಲಿ ಹೇಳಕ್ಕೆ ಶುರು ಮಾಡ್ತಾ ಇದ್ದಾನಪ್ಪ ಅಂತೇಳಿ ಏನು ಹೇಳ್ತಾರೆ ಶುಕ ಮಹಾರಾಜರು ಅದೆಲ್ಲ ವರ್ಣನೆ ಮಾಡ್ತಾರೆ. ಪರೀಕ್ಷಿತ, ನೀನು ಮನುವಿನ ವಂಶ ಸಂಕ್ಷೇಪ ವರ್ಣನವನ್ನು ಹೇಳ್ತೀನಿ ಕೇಳು. ಯಾಕೆ ವಿಸ್ತಾರ ಹೇಳುವುದು ಅಂತಂದ್ರೆ ಸಹಸ್ರ ವರ್ಷಗಳೇ ಹಿಡಿತಾವ. ಹಿಡಿಯೋದು ಬಿಡ್ರಿ ಅಂತಂದರೆ ಬದುಕಬೇಕಲ್ಲ ತನಕ ಅಲ್ಲಿ ತನಕ ಆಗ್ತಾವ. ಅದು ಅದ್ರ ವರ್ಣನ ಪೂರ್ಣ ಮಾಡೋಕ್ಕಾಗಂಗೆ. ಅದಕ್ಕೆ ಅದನ್ನೆಲ್ಲವೂ ಕೂಡ ಸಂಕ್ಷಿಪ್ತೊಳಗೆ ಹೇಳ್ತೀವಿ ಕೇಳಪ್ಪ ಅಂತ ಹೇಳ್ತಾರೆ ಶುಕಮಾರ. ಯಾವನು ಪರಮಾತ್ಮ ಸಣ್ಣ ದೊಡ್ಡ ಎಲ್ಲ ಜೀವರ ಆತ್ಮ ಆಗಿದನೋ, ಸಣ್ಣ ನೊರಜ್ಞವಾದನ
ಭಾಳ ದೊಡ್ಡ ಅಂತ ಆನಿ ಅಂದ್ರಿ ಮತ್ತೊಂದಂದ್ರಿ ಅದ್ರಾಗೂ ಅದ. ತಥಾ ಪರಮ ಪುರುಷ ಅನಿಶೋತಾನ, ಅವನಿಗೇನಂತಾರೆ ಪರಮ ಪುರುಷ. ಕಲ್ಪದ ಅಂತೊಳಗೆ ಕೇವಲ ಅವನೇ ಇದ್ದ, ಕೊನೆಗೆ ಯಾರು ಭಿನ್ನವಾದದ್ದು ಏನೇನೇನೇನೋ ಇದ್ದಿದ್ದೇ ಇಲ್ಲ. ಯಾವ ವಂಶದ ವರ್ಣನ ಮಾಡಿಲ್ಲವು ಅದರ ವರ್ಣನ ಮಾಡಿಸಲಾಯಿತು. ಪೂರ್ವೋಕ್ತ ವಂಶ ಅದರ ಪ್ರವರ್ತಕ ಭಗವಂತ ನಾರಾಯಣನೇ ಆರಂಭ ಮಾಡಿ ಅದರ ಯಾರು ಮಾಡಿ ಆಮೇಲೆ ಪರಾವರೇಣ ಪರೇಶ ಇತ್ಯಾದಿ 5 ಶ್ಲೋಕಗಳು ಇದನ್ನು ನಮಗೆ ತಿಳಿಸಕತ್ತಾರೆ. ಅವ್ರು ಹೇಳ್ತಾರೆ, ಪರೀಕ್ಷಿತ, ಆ ಭಗವಂತ ನಾರಾಯಣ ನಾಭಿಯಿಂದ ಒಂದು ಸುವರ್ಣಮಯವಾದಂಥ ಕಮಲ ಕೋಶ ಕಮಲ ಹೊರಗೆ ಬಂತು. ಎಲ್ಲಿಂದ? ನಾರಾಯಣನ ನಾಭಿ ಉತ್ಪನ್ನ. ಅದರ 4 ಮುಖವುಳ್ಳಂಥ ಬ್ರಹ್ಮ ಅಲ್ಲಿಂದ ಉಂಟು. ಒಂದೊಂದು ಮುಖದಿಂದ ಒಂದೊಂದು ವೇದಗಳು ಅನ್ನುವಂಥ ಮಾತನ್ನು ಹೇಳ್ತಾರೆ. ಬ್ರಹ್ಮನ ಮನಸ್ಸಿನೊಳಗೆ ಮರೀಚಿ ಋಷಿ, ಅವನ ಮನಸ್ಸಿನಿಂದನೇ ಮರೀಚಿ ಮಹರ್ಷಿ ಉತ್ಪನ್ನ. ಅವನ ಪುತ್ರ ಕಶ್ಯಪ ಮಹರ್ಷಿ, ಅವನ ಪತ್ನಿ ದಕ್ಷ ಪ್ರಜಾಪತಿ ಪುತ್ರಿ ಗರ್ಭದ ಕಶ್ಯಪ ಮಹರ್ಷಿ ಪುತ್ರ ವಿವಸ್ವಾನ್ ಅವ ಆದ. ಹೇ ಭಾರತ, ವಿವಸ್ವಾನ್ ಪತ್ನಿ ಸಂಜ್ಞಾ, ಅವಳ ಗರ್ಭದ ಶ್ರಾದ್ದ ದೇವ ಮನು ಅವನು ಹುಟ್ಟ. ಮನಸ್ವಿ ಶ್ರಾದ್ದ ದೇವನ ತನ್ನ ಪತ್ನಿ ಶ್ರದ್ಧಾ, ಅವಳಿಂದ 10 ಪುತ್ರನ ಉತ್ಪನ್ನ ಮಾಡಿದ. ಮಹಾರಾಜ ಶ್ರಾದ್ದ ದೇವನ ಪುತ್ರ ಹೆಸರು ಇಕ್ಷ್ವಾಕು. ಇಕ್ಷ್ವಾಕು ವಂಶ ಅಂತ ರಾಮನು. ಇಕ್ಷ್ವಾಕು ನೃಗ ಶರ್ಯಾತಿ ದಿಷ್ಟ ದುಷ್ಟ ಕುರುಪ ನರಿಷ್ಯಂತ ಪೃಷಧ ನಭಗ ಅನ್ನುವಂಥ ಕವಿಗಳು ಇದು. ಕವಿ ಅನ್ನೋದು ಒಂದು ಹೆಸರು. ನಾಭಾಗ ಪಾಠ ಆದವನು ನಭಗ ಅಂತ. ನಾಭಾಗ ಈ ಉತ್ಪತ್ತಿ ಅನುಸಾರವಾಗಿ ನಾಭಾಗ ನಭಗಲ ನಾಭಾಗ ಅಂತ ಬರ್ತದೆ. ಮೊದಲು ಶ್ರಾದ್ದೇವ ಮನು ಸಂತಾನಹೀನ ಆಗಿದ್ದ ಮೊದಲು ಅವನ ಸಂತಾನ ಪ್ರಾಪ್ತಿ ಸರ್ವ ಭಗವಂತ ವಸಿಷ್ಠ ಮಿತ್ರಾವರ್ಣ ನಾಮ ದೇವತೆ ಅಲ್ಲಿ ದೃಷ್ಟಿ ಇಷ್ಟ ಅವರೆಲ್ಲ ಅವರ ಆರಾಧನೆ ಮಾಡಬೇಕು ಅಂತ. ಇಕ್ಷ್ವಾಕು ಇತ್ಯಾದಿ ಉತ್ಪನ್ನಕ್ಕಿಂತ ಮೊದಲು ಸೂರ್ಯನ ಪೌತ್ರ ಸುದ್ಯುಮ್ನ ಅವನ ಸ್ತ್ರೀತ್ವ ಪ್ರಾಪ್ತಿ ಅವನಿಗೆ. ಆಮೇಲೆ ಬುಧನಿಂದ ಪುರೂರವ ಇತ್ಯಾದಿ ಸೋಮವಂಶದ ಸಂಚಾರ ಅಂತ್ಯೋಪಸವಾಗಿ ಪ್ರಸ್ತಾವಪೂರ್ವಕವಾಗಿ ಇಲೋಪಾಖ್ಯಾನ ವರ್ಣನ ಶುಕದೇವರು ಅಪ್ರಜಶೋಮನ ಇತ್ಯಾದಿ ಶ್ಲೋಕಗಳು ಹಿಡ್ಕೊಂಡು ಈ ಅಧ್ಯಾಯ ಕೊನೆಯ ತನಕ ಅಲ್ಲೇ ಮಾಡ್ಯಾರ. ಯಜ್ಞದ ಸಮಯದೊಳಗೆ ಹಾಲೇ ಕುಡಿದು ಇರುವಂಥ ಶ್ರಾದ್ದೇವ ಮುನಿವಿನ ಪತ್ನಿ ಶ್ರದ್ಧಾ ಆಕೆ ಅವಳ ಹತ್ರ ಬಂದು ನಮಸ್ಕಾರ ಮಾಡಿ ಅವನ ಪುತ್ರಿಯ ಪ್ರಾಪ್ತಿ ಸಲುವಾಗಿ ಯಾಚನೆ ಮಗಳಬೇಕು ಅಂತ. ನನಗೆ ಯಾವ ಥರ ಕನ್ಯೆಯ ಪ್ರಾಪ್ತಿ ಆಗ ಈ ಥರ ಯೋಚನೆ ಮಾಡಬೇಕು ನೋಡಿ. ಹಿಂಗೆ ಕನ್ಯಾ ಪ್ರಾಪ್ತಿ ಮಾಡಬೇಕಾಯ್ತು ನನಗೆ. ಅದಕ್ಕೆ ಯಾವ ರೀತಿ ಯಜ್ಞ ಮಾಡಬೇಕು ಅದು ಈ ಥರದ ಹೋತಾನ್ ಯಾಚನೆ ಮಾಡಿದ್ರೆ ಶ್ರದ್ಧಾ ನೋಡಿ ಅವ್ರು ಹೇಳಿದ್ರು ಹಾಲೇ ಆಹಾರ ಮತ್ತು ಬೇರೆ ಏನೂ ತೊಗೊಳಂಗಿಲ್ಲ, ಹಾಲ ನೋಡ್ತಾರೆ. ಅಧ್ವರ್ಯು ದ್ವಾರ ಪ್ರೇರಿತ ಹೋತಾನ ಬ್ರಾಹ್ಮಣ ಮಸ ಅವ ಪ್ರಾಪ್ತ ಭವಿಷ್ಯ ಶ್ರದ್ಧೆ ಅಲ್ಲೇ ಅವಳು ಮಾತನಾಡಿಲ್ಲ ಧ್ಯಾನ ಹೀಗೆ ಮಾಡು ಅಂಥೇಳಿ ಏಕಾಗ್ರಚಿತ್ ಋಷಟ್ಕ ಅದು ಋಷಟ್ಕ ಉಚ್ಚಾರ ಮಾಡೋ ಸಲುವಾಗಿ ಯಜನ ಮಾಡ್ತಾ ಇದ್ದ. ಅಗವರಿ ಅವನಿಂದ ಯಜನ ಮಾಡು ಈ ಥರ ಪ್ರೇರಿತ ಆದಾಗ ಅಘ್ವರ್ಯು ಆ ಪ್ರಾಪ್ತ ಭವಿಷ್ಯ ರಾಣಿ ಅಲ್ಲೇ ಮಾತಿನೊಳಗೆ ಒಳ್ಳೆ ಥರದಿಂದ ಧ್ಯಾನ ಮಾಡಿ ಅವ ಏನೇನು ಯಜನ ಮಾಡಬೇಕೋ ಅದನ್ನು ಮಾಡು. ಹೋತಾಭ್ಯಸ ಈ ರೀತಿ ಪಾಠಾಂತರ ಇರು ಅವನು ಧ್ಯಾನ ಮಾಡ್ತಾ ವಾಣಿಯಿಂದ ವಷಟ್ಕ ಅದು ಉಚ್ಚಾರ ಮಾಡ್ತಾ ಯಜನ ಮಾಡ್ದ ಅಂತ ಇದರ ಅರ್ಥ ಮಾಡಬೇಕು. ಅದಕ್ಕೆ ಅವ್ರು ಮುಂದೆ ಹೇಳ್ತಾರೆ ಹೋತ ಅವನು ವಿಪರೀತ ಕಾರ್ಯ ಮಾಡೋ ಕಾರಣ ಯಜ್ಞದ ಫಲರು ಪುತ್ರನ ಸ್ಥಾನದೊಳಗೆ ಇಲಾ ನಾಮಕ ಪುತ್ರಿ ಉತ್ಪನ್ನ ಗಂಡ ಹೆಣ್ಣು ಉತ್ಪನ್ನ. ಮಹಾರಾಜ ಮನಿಗೆ ಭಾಳ ಪ್ರಸನ್ನದ ಮತ್ತು ಭಾಳ ಖುಷಿಯಾಗಿ ಗಂಡ ಆದರೆ ಖುಷಿ
ಹೆಣ್ಣ ಖುಷಿಯಾಗಿ ಮತ್ತು ಅವ ತನ್ನ ಗುರು ವಸಿಷ್ಠರ ಕಡೆ ವಸಿಷ್ಠರಿಗೆ ಹೇಳ್ತಾನ, ಹೇ ಭಗವಂತ ಏನಾಗ್ತಿದು, ನೀವು ಬ್ರಹ್ಮವಾದಿ ಇದ್ದೀರಿ, ಬ್ರಹ್ಮವಾದಿ ಕರ್ಮ ವಿಪರೀತ ಫಲ ಆಗುವಂಥದ್ದು ಕಷ್ಟದ ಮಾತ, ವಿಪರೀತ ಫಲ ಆಗಬಾರ್ದು. ವೈದಿಕ ಕರ್ಮದ ಈ ಥರದಿಂದ ವಿಪರೀತ ಕರ್ಮ ಆಗಬಾರ್ದಾಗಿತ್ತು, ಹಿಂಗ್ಯಾಕಾಗ್ತದೆ ಅದನ್ನು ಕೇಳ್ತಾನೆ. ನೀವು ಮಂತ್ರದ ಪೂರ್ಣ ರೂಪದ ಜ್ಞಾನ, ಆ ಮಂತ್ರ ಸ್ವಲ್ಪ ಹೆಚ್ಚು ಕಡಿಮೆ ಹಿಂಗೆಲ್ಲ ಗಾತಾಕತ್ತೆ, ಬರೀ ಉಚ್ಚಾರದ ನೋ ಸಾಣಗಳು ತೋಡ್ ಎಳೆದು ಗಾತ ಬಿತ್ತಾರೆ, ಉಲ್ಟಾ ಪರಿಣಾಮ. ಹಾಗೆ ನೀವು ಮಂತ್ರದ ಪೂರ್ಣ ಜ್ಞಾತ ಜೊತೆಗೆ ನೀವು ಜಿತೇಂದ್ರಿಯರು ಅದಿರಿ. ಹೆಂಗಿರ್ಬೇಕು ನೋಡಿ, ಮಂತ್ರ ಸರಿಯಾಗಿ ಉಚ್ಚಾರ ಮಾಡಬೇಕು, ಜಿತೇಂದ್ರಿಯರಿರ್ಬೇಕು ನೋಡಿ. ತಪಸ್ಸೆಯ ದ್ವಾರ ನೀವು ಇಡೀ ಪಾಪ ನಿಮ್ಮ ನಾಷ್ಟ ಆಗಿಬಿಟ್ಟ. ಯಾವ ಯಜ್ಞ ಮಾಡ್ಸಾಕೆ ಬರ್ತಾನೆ ಅವನು ಪಾಪಿಷ್ಟ ಇರಬಾರ್ದು, ಎಲ್ಲ ಪಾಪ ನಷ್ಟ ಆಯ್ತು. ದೇವತೆಗಳು ಅಸತ್ಯದ ಪ್ರಾಪ್ತಿ ಸಮ, ನಿಮ್ಮ ಸಂಕಲ್ಪ ವಿಪರೀತ ಫಲ ಹೆಂಗಾಯ್ತು, ಫಲ ವಿಪರೀತ ಆಗ್ತದೆ. ಹೆಂಗಪ್ಪ, ದೇವತೆಗಳು ಅಸತ್ಯ ಪ್ರಾಪ್ತಿ, ದೇವತೆಗಳು ಅಸತ್ ಆಗ ಅದು ಹೆಂಗೆ ಆತು, ಹಂಗೆ ನಿಮ್ಮ ಸಂಕಲ್ಪದ ವಿಪರೀತವಾಗಿ ಫಲ ಹೆಂಗಾತು ಹೇಳಿ. ಮನು ಶ್ರಾದ್ದ ದೇವನ ಮಾಣಿನಿಕೆ ಐಶ್ವರ್ಯ ಸಂಪನ್ನ ನಮ್ಮ ಶುಕದೇವನ ಪ್ರಪಿತಾಮ ಮಹರ್ಷಿ ವಸಿಷ್ಠರ ಹೋತ ವಿಪರೀತ ಕರ್ಮ ತಿಳ್ಕೊ ಏನಾಯ್ತು ಗೊತ್ತಾಗ. ಮತ್ತು ಅವರು ಸೂರ್ಯಪುತ್ರ ಮನು ಅವನ ಶ್ರಾದ್ದ ದೇವನಿಗೆ ಅಲ್ಲಿ ಹೇಳ್ತಾ ಇದ್ದ. ಪ್ರಪಿತಾಮ ಶಬ್ದ ವಸಿಷ್ಠ ಮಹರ್ಷಿ ಅದನ್ನು ಅಲ್ಲಿ ತಿಳ್ಕೋಬೇಕು ನಾವು. ರಾಜನ್ ಅವ್ರು ಹೇಳ್ತಾರೆ, ನಿನ್ನ ಹೋತ ವಿಪರೀತ ಸಂಕಲ್ಪ ಆಗೋ ಕಾರಣ ಇಂಥ ಸಂಕಲ್ಪ ಅಲ್ಲೇ ಸರಿಯಾಗಿ ಪೂರ್ಣ ಆಗಿಲ್ಲ. ಪುನಃ ನಾನು ನನ್ನ ತೇಜದಿಂದ ನಾನು ಶ್ರೇಷ್ಠ ಪುತ್ರ ಪ್ರದಾನ ಮಾಡ್ತೇನೆ. ಹುಟ್ಟೇತೇನು ನಾ ಏನು ಮಾಡ್ತೇನೆ ನೋಡಿ, ಎಷ್ಟು ಸಾಮರ್ಥ್ಯ ಇತ್ತು ನೋಡೋರು, ಅದನ್ನು ಹೇಳ್ತೀನಿ. ಏವಂ ಈ ಥರ ನಿಶ್ಚಯ ಮಾಡಿ ಮಹಾಯಶಸ್ವಿ ಭಗವಾನ್ ವಸಿಷ್ಠ ಇಲ್ಲ ಅಂದರೆ ಯಾರಕ್ಕೆ ಹೆಣ್ಮಗಳು ಇಲೆಯನ್ನು ಪುತ್ರ ಮಾಡಿ ಮಾಡೋ ಸಲುವಾಗಿ ಆದಿಪುರುಷ ಭಗವಂತನ ಪ್ರಾರ್ಥನೆ ಮಾಡಿ. ಮಜಾ ಹೆಂಗಾಯ್ತು ಅದಕ್ಕೆ ನೋಡಬೇಕು ಅನ್ನೋದಿವೆಲ್ಲ ಏನೇ ಹೇಳ್ತಾರೆ ಬಿಡ ಅಲ್ಲ, ಅರ್ಥ ಮಾಡ ಅಂದ್ರೆ ಅವ್ರ ಸಾಮರ್ಥ್ಯ ಎಷ್ಟಿತ್ತು ಅಂತ ನಾವು ಈ ಥರ ನಿಶ್ಚಯ ಮಾಡ್ಕೊಂಡ ವಸಿಷ್ಠ ಮಾಡಿ ಭಗವಂತ ಹರಿರೀಶ್ವರ ತಸ್ಮೈ ಕಾಮ ಏರೌ ದದೌ ತೇನ ಇಲ್ಲ ಪುರುಷರ್ಷಭ ನೋಡಿ. ಸರ್ವಶಕ್ತಿಮಾನ್ ಭಗವಂತ ಇದನ್ನ ಸಂತುಷ್ಟಾಗಿ ಮಹರ್ಷಿ ವಸಿಷ್ಠರಿಗೆ ಅವರು ಬೇಡದಂಥ ವರದಾನ ಪ್ರದಾನ ಮಾಡ್ದ. ಈ ಪ್ರಭಾವದಿಂದ ಇಲ್ಲ ಸುದ್ಯುಮ್ನ ಅನ್ನುವಂಥ ಶ್ರೇಷ್ಠ ಪುರುಷ. ಇಲ್ಲ ಯಾರು ಹೆಣ್ಣುಡಿ ಏನಾದ್ಲು ಪ್ರದ್ಯುಮ್ನ ಹೆಂಗಾಯ್ತು. ಮತ್ತು ನಾಳೆ ಯಾರು ಗಟ್ಟಿ ಬಿದ್ದಾರಪ್ಪ ಮತ್ತು ನೀವು ನಮಗೆ ಹಿಂಗೆ ಮಾಡಿಕೊಟ್ಟಿರಂತ ಗಟ್ಟಿ ಬಿದ್ದಾರ ನೋಡಿ. ನಿನ್ನಲ್ಲಿ ಭಾಳ ಸೇವಾ ಮಾಡಿ ತಾಕತ್ತೈತಿ, ಹಿಂಗಾಗ್ಯದಪ್ಪ ಬಸ್ನಿಂಗಚ್ಚ ಅದು ವಸಿಷ್ಠ ಮಾನಸಿಗೆ ಏನಾಗತ್ತೆ ಹೇಳ್ಬಿಡ್ಬೇಕಂತೆ. ವಸಿಷ್ಠರಿಗೆ ಆ ವಸಿಷ್ಠರಿಗೆ ಕರ್ಕೊಂಬರ್ಬೇಕಂತ ಹೇಳಿ. ಹೇ ಮಹಾರಾಜ ನೋಡಿ ಆಯ್ತಾ ಪರೀಕ್ಷಿತ ಒಂದ್ಸಲ ರಾಜ ಪ್ರದ್ಯುಮ್ನ ತಿಳ್ಕೋಬೇಕು. ಹೆಂಗಿದ್ದ ಗಂಡ ಪ್ರದ್ಯುಮ್ನ ನಿನ್ನ ಕುಲ ಮಂತ್ರಿ ಜೊತೆ ಸಿಂಧು ದೇಶ ಕುದುರೆ ಮೇಲೆ ಸವಾರ ಆಗಿ ಸುಂದರ ಕವಚವನ್ನು ಉಟ್ಕೊಂಡು ನಿನ್ನ ಕೈಯೊಳ ಮನೋಹರ ಧನುಷ್ಯ ಬಾಣ ಹಿಡ್ಕೊಂಡು ಆ ವೀರ ಒಂದು ಮೃಗದ ಹಿಂದೆ ಓಡ್ತಾ ಓಡ್ತಾ ಉತ್ತರ ದಿಕ್ಕಿಗೆ ಹೋದ. ಆ ಪ್ರದ್ಯುಮ್ನ ಅಲ್ವ ನೋಡಿ ತನ್ನ ಮಂತ್ರಿ. ಆ ರಾಜಕುಮಾರ ಪ್ರದ್ಯುಮ್ನ ಸುಮೇರು ಪರ್ವತದ ತಳಹಟ್ಟು ಒಂದು ವನದೊಳಗೆ ಸುಮೇರು ಪರ್ವತ ತಳಗ ಅಡವಿತ್ತಲ್ಲೇ ಆ ಅಡವಿ ಹೋದ. ಆ ಒಂದೊಳಗೆ ಭಗವಂತ ಶಂಕರ ಪ್ರಾವರ್ತಿ ವಿಹಾರ ಮಾಡ್ತಾ ಇತ್ತು. ಪ್ರದ್ಯುಮ್ನ ಹೋಗ್ಯಾನಲ್ಲೇ ಅಲ್ಲೇಪ್ಪ ಶಿವ ಪಾರ್ವತಿ ಜೊತೆಗೆ ಅಡ್ಡಾಡಕತ್ತಿದ್ದ. ಏನ್ರಪ್ಪ ಏ ರಾಜ, ಆ ಒಂದೊಳಗೆ ಪ್ರವೇಶ ಮಾಡಿದ ವೀರ ಪ್ರದ್ಯುಮ್ನ ತನ್ನನ್ನು ಸ್ತ್ರೀ ರೂಪದೊಳಗೆ ಮತ್ತು ತನ್ನ ಅಶ್ವ ಕುದುರೆಯನ್ನು ಆ ಕುದುರೆಯ ರೂಪದೊಳಗೆ ಅಲ್ಲೇ ನೋಡು. ಎಷ್ಟು ಮಜಾ ಆಯ್ತು ನೋಡು ಹೆಂಗೆ ಮಾಡಿದ್ರು. ಆವನ ಪ್ರವೇಶ ಮಾಡಿದ ಕೂಡಲೇ ಪ್ರದ್ಯುಮ್ನ ತನ್ನ ಸ್ತ್ರೀ ರೂಪದೊಳಗೆ
ಯಾವ ರೂಪದೊಳಗೆ ಆ ರೂಪದೊಳಗೆ ನೋಡ. ಮತ್ತು ತನ್ನ ಅಶ್ವ ಅಂದರೆ ಕುದುರೆ ಘೋಡಿ ಹೆಣ್ಣು ಕುದುರೆ ರೂಪದೊಳಗೆ ನೋಡಿದ್ದ ಹೆಂಗಾಯ್ತು. ಅದೇ ಥರ ಸುದ್ಯುಮ್ನ ಅನುಚರಿ ತನ್ನನ್ನು ಸ್ತ್ರೀ ರೂಪವನ್ನು ನೋಡಿ ಪರಸ್ಪರ ಒಬ್ರಿಗೊಬ್ರು ನೋಡ್ತಾ ಉದಾಸ ಏನಾಗ್ತಿರು ಅಂತ ಉದಾಸ ನೋಡಿ. ಆ ಥರ ಪ್ರದ್ಯುಮ್ನ ಅನುಚರರು ತನ್ನನ್ನು ಸ್ತ್ರೀ ರೂಪದೊಳಗೆ ನೋಡಿಕೊಂಡು ಪರಸ್ಪರ ಒಬ್ಬರು ಮತ್ತೊಬ್ಬರಿಗೆ ನೋಡಿ ಉದಾಸ ತಾನು ಸ್ತ್ರೀ ರೂಪ ಇದೆ. ಆವಾಗಲೇ ರಾಜ ಹೇಳ್ತಾನೆ, ಹೇ ಭಗವಂತ, ಆ ಒಂದು ಪ್ರದೇಶ ಈ ಪ್ರಕಾರ ಗುಣವನ್ನು ಹೆಂಗಾತು, ಅಥವಾ ಯಾರು ಇಂಥ ಇದನ್ನು ಮಾಡಿದರು, ನೀವು ನಮ್ಗೆ ಈ ಪ್ರಶ್ನೆ ಸಮಾಧಾನ ಮಾಡಿರಿ. ಈ ನನಗೆ ಭಾಳ ಕೌತೂಲ ಅದ. ಗಂಡಿದ್ದದ್ದು ಹೆಣ್ಣ ಕಾಣಕತ್ತಲ್ಲದ ಏನು ಮಜಾ, ಅದು ಮನ ಎಂಥದ್ದಿತ್ತು ನೋಡಿ ನಾವು. ಅದಕ್ಕೆ ಶುಕದೇವ ಹೇಳ್ತಾರೆ, ಪರೀಕ್ಷಿತ ಒಂದು ಸಲ ಅಲ್ಲೇ ಶಂಕರನ ದರ್ಶನ ಮಾಡಿ ಒಂದು ಸುಂದರ ವ್ರತವುಳ್ಳಂಥ ಋಷಿಗಳು ದೇವತೆಗಳು ಪ್ರಕಾಶ ಆಗ್ತಾ ಅಲ್ಲಿಗೆ ಪ್ರಕಾಶ ಮಾಡ್ತಾ ಅಲ್ಲಿಗೆ ಬಂದು ನಿರ್ವಸ್ತ್ರ ಅಂಬಿಕಾದೇವಿ ಎಂತಾಗಿ ನಿರ್ವಸ್ತ್ರ ವಸ್ತ್ರ ಅಂಬಿಕಾದೇವಿ ಆ ಋಷಿಗಳನ್ನು ನೋಡಿ ಅತ್ಯಂತ ಲಜ್ಜಿತ ತನ್ನ ಪತಿ ಆ ಕುಡಿಗಳಿಂದ ಎದ್ದು ಕೂಡಲೇ ಅಲ್ಲೇ ಸೀರೆ ಉಟ್ಕೊಂಡು ಹಂಗಿಲ್ಲ ಸೀರೆ ಉಟ್ಟು ಮತ್ತು ಇವರೆಲ್ಲ ಬಂದರು ಸೀರೆ. ಋಷಿಗಳು ಕೂಡ ಆ ಗೌರಿ ಶಂಕರ ವಿಹಾರದ ಪ್ರಸಂಗ ನೋಡಿ ಅಲ್ಲಿಂದ ಹಿಂತಿರುಗಿ ಬದ್ರಿಕಾಸ್ ಯಾಕೆ ಅವ್ರ ಮಠ ಅಡ್ಡಾಡಿ ಗಂಡ ಇರ್ತಿಪ್ಪ ಅವ್ರು ಪಾರ್ವತಿಬ್ಬರು ಅವ್ರು ಹೆಂಗೆ ಇರೋರು ಅವ್ರು ಏನು ಇರ್ಪ ಇವ್ರಿಗೆ ನೋಡಿ ಬದ್ರಿಕಾಸ್ ರತಿಕರ್ಮ ವ್ಯಾಪ್ತ ಆಗುವ ಪ್ರಸಂಗ ಅಲ್ಲಿ ಹೇಳ್ತಾರೆ. ಸ್ತ್ರೀಯ ಪ್ರಸಂಗವನ್ನು ನೋಡಿಕೊಂಡು ಖಿನ್ನ ಮನಸ್ಸುಗಳಂಥ ವೃತ್ತಿಗಳು ಪ್ರಸಂಗರಹಿತ ನರ ನಾರಾಯಣಾಶ್ರಮ ಅಂದರೆ ಬದ್ರಿಕಾಶ್ರಮ ಅಲ್ಲಿ ಬಂದುಬಿಟ್ರು ನಾವು. ಇದಕ್ಕೆ ತಮ್ಮ ಪ್ರಿಯತಮ ಪಾರ್ವತಿ ದೇವಿನ ಪ್ರಸನ್ನ ಮಾಡೋ ಶಂಕರ ಅವ ಹೇಳ್ತಾನೆ, ನನ್ನ ಬಿಟ್ಟು ಯಾವ ಸ್ಥಾನದಲ್ಲಿ ಬರ್ತಾನೋ ನೋಡಿ, ನನ್ನನ್ನು ಬಿಟ್ಟು ಯಾವ ಈ ಸ್ಥಾನದಲ್ಲಿ ಬರ್ತಾನೋ ಅವ ಸ್ತ್ರೀ ಆಗ್ತಾನೆ. ಮಜಾ ಏನೈತೆ ನೋಡಿ, ಕೌನ್ಸ್ನಾಗ ಏನೈತೆ ಅಂತ ತಿಳ್ಕೊಬೇಕು. ನನ್ನನ್ನು ಬಿಟ್ಟು ಅಂತಿಗೆ ಅವೇನಾಗುದಿಲ್ಲ. ಉಳಿದವ್ರು ಯಾರು ಗಂಡಸೂರು ಬಂದ್ರೆ ಅವ್ರೇನಾಗ್ಬಿಡ್ತಾರೆ, ನೀವು ಬೇಡ ಅಲ್ಲೇ ಬಸ್ನಿಗೆ ಹೋಗಿ ಬಸ್ನಿಗೆ ಕಾಣುವ ಪ್ರಸಂಗ ಬಂದಿತ್ತು, ಅಲ್ಲಿ ಹೋಗಕ್ಕೆ ಹೋಗ್ಬೇಡ, ಎಲ್ಲೈತೆ ಬಿಡಿ ಯಾವ ನಮ್ಮಲ್ಲಿ ಹಂಗೆ ತನ್ನ ಪ್ರಿಯತಮ ಮತ್ತು ಅಕ್ಕಿ ನಾಚಿ ಬಂತಾನೆ. ಅವಾಗ ಅಕ್ಕಿನ ಪ್ರಸನ್ನ ಮಾಡ್ಬೇಕಲ್ಲ ಶಿವ, ಅಕ್ಕಿನ ಪ್ರಸನ್ನ ಮಾಡ್ಬೇಕಲ್ಲ. ಅದಕ್ಕೆ ಹೇಳ್ತಾನೆ ಶಂಕರ ಹೇಳ್ತಾ, ನನ್ನನ್ನು ಬಿಟ್ಟು ಮತ್ತು ನೀನು ಹೆಣ್ಣಾದ್ರೆ ಹೆಂಗತಿ ಆ ಬಿಟ್ಟು ಯಾವ ಈ ಸ್ಥಾನದಲ್ಲಿ ಬರ್ತಾನೋ ಅವ ಸ್ತ್ರೀ ಆಗಿಬಿಡ್ತಾನೆ. ಹೆಣ್ಣಿದ್ರೆ ಗಂಡ ಆಗಿಲ್ಲ, ಹೆಣ್ಣಿದ್ರೆ ಹೆಣ್ಣ ಬಿಡ್ತಾನೆ, ಗಂಡಸ್ ಬಂದರೆ ಅವ ಹೆಣ್ಣಾಗ್ತಾನೆ. ಇದು ಆದಮೇಲೆ ಯಾವ ಪುರುಷನು ಅಲ್ಲಿಂದ ಹೋಗುವುದೇ ಇಲ್ಲ. ಯಾಕೆ ಹೋಗ್ಬೇಕು? ಮತ್ತು ಸ್ತ್ರೀ ಆದಂಥ ಪ್ರದ್ಯುಮ್ನನು ತನ್ನ ಅನುಚರ ಜೊತೆ ಆ ಒಂದಿಂದ ಬೇರೆ ಒಂದು ವಿಚಾರಣೆ ಮಾಡಿ ಅಲ್ಲಿಂದ ಮತ್ತೊಂದು ಪ್ರಾಸಂಗಿಕ ವಿಷಯ ವರ್ಣನೆ ಮಾಡ್ತಾ ಪ್ರಸ್ತುತ ವಿಷಯ ವರ್ಣನೆ ಮಾಡ್ತಾರೆ. ಅನುಚರಿ ಹೆಣ್ಮಕ್ಳು ಅವ್ರ ಜೊತೆ ಹೇಳುವಂಥ ಬೇಕಲ್ಲ. ಕಿಂತು ಮೊದಲಿನ ಗತಿ ಅನುಸಾರವಾಗಿ ಪುಲ್ಲಿಂಗ ಉಚ್ಚಾರ ಪದ ಪ್ರಯೋಗ ಅಲ್ಲೇ ಮಾಡಿ ಮೊದಲೇ. ಅದು ಆದಮೇಲೆ ಸ್ತ್ರೀಯರ ಜೊತೆಗೆ ತನ್ನ ಆ ಸನ್ನಿಟ್ ವಿಚಾರಣೆ ಮಾಡ್ತಾ ಆ ಶ್ರೇಷ್ಠ ಸುಂದರಿಯನ್ನು ನೋಡಿ ಭಗವಂತ ಬುಧ ಅವನಿಗೆ ಪ್ರಾಪ್ತ ಮಾಡ್ಕೋಬೇಕು ಅಂತ ಆ ಸ್ತ್ರೀ ತೋಣ. ಆ ಸುಂದರಿ ಚಂದ್ರಮನ ಪುತ್ರ ವಧು ಪತಿ ರೂಪದಿಂದ ಪ್ರಾಪ್ತ ಮಾಡ್ಕೊಳ್ಳೋದು ಅಪೇಕ್ಷೆ ಮಾಡಿ ನಾವು. ಬುಧನು ಅದರ ಗರ್ಭದಿಂದ ತನ್ನ ಪುತ್ರ ಪುರೂರವ ಅವನು ಹುಟ್ಟಿಸ್ದ ನಾವು. ಈ ಥರ ಮನು ವಂಶ ರಾಜ ಸುದ್ಯುಮ್ನ ಸ್ತ್ರೀ ಪ್ರಾಪ್ತ ಮತ್ತೇನು ಮಾಡವ ಸ್ತ್ರೀ ರೂಪ ಆಗಿಬಿಟ್ಟು ಅವ ತನ್ನ ಕುಲಗುರು ವಸಿಷ್ಠರ ಸ್ಮರಣ ಮಾಡ್ದ. ಮತ್ತು ಅವರೆಲ್ಲ ಹೆಣ್ಣಿದ ಗಂಡು ಮಾಡಿದ್ರು. ಈ ಮತ್ತೆ ಹೇಳ ಇಲ್ಲಿ ಬಂದು ಅದಕ್ಕೆ ಅವ್ರು ನೆನಪು ಮಾಡ್ಕೊಂಡ ವಸಿಷ್ಠರ ಸ್ಮರಣ ಮಾಡ್ದ. ಮತ್ತು ಈ ಥರ ನಮಗೆ ತಿಳಿದು ಬಂತು. ತಶ್ಯತಾಂ ದಶಾಂ ದೃಷ್ಟ ನೋಡಿ ಆ ಸ್ಥಿತಿಯನ್ನು ನೋಡಿದರು. ಪ್ರದ್ಯುಮ್ನ ಆ ದಿಶೆಯನ್ನು ನೋಡಿ ಕೃಪಾವಶದಿಂದ ವಸಿಷ್ಠರು ಭಾಳ ಅಲ ಹೆಣ್ಣಿದ್ದದನ್ನು ಗಂಡ ಮಾಡಿದೆ. ಏನಪ್ಪ ಇದು ಕಷ್ಟ.
ಪ್ರದ್ಯುಮ್ನ ಪುರುಷತ್ವದ ಪ್ರಾಪ್ತಿಗಾಗಿ ಅವ ಶಂಕರನ ಆರಾಧನೆ ಮಾಡ. ಮತ್ತು ಇವ್ರಂತೂ ನೋಡಪ್ಪ ನಾ ಮಾಡಿದೆ ಮತ್ತು ಈಗ ಅವ ಶಂಕರನ ಆರಾಧನೆ. ಹೇ ಪರೀಕ್ಷಿತ, ಆ ಮಹರ್ಷಿ ವಸಿಷ್ಠನ ಪ್ರಸನ್ನಾಗಿ ಅವನ ಅಭಿಲಾಷ ಪೂರ್ಣ ಮಾಡೋ ಸಲುವಾಗಿ ಮತ್ತು ತನ್ನ ವಾಣಿ ಸತ್ಯ ಮಾಡ್ತಾ ಶಂಕರ ಅವನಿಗೆ ಹೇಳ್ತಾ ಇದ್ದ, ಏನಪ್ಪ, ನಿನ್ನ ಯಜಮಾನ್ ಸುದ್ಯುಮ್ನ ಒಂದು ತಿಂಗಳ ಪುರುಷ ಆಗ್ತಾನೆ, ಒಂದು ತಿಂಗಳ ಸ್ತ್ರೀ ಆಗ್ತಾನೆ. ಇದಂತ ಅವನು ಕರೆ ಆಗ್ಬೇಕು, ವಸಿಷ್ಠರು ಕರೆ ಆಗ್ಬೇಕ, ಮತ್ತು ಆ ಸ್ತ್ರೀ ಆಗ ಅದು ಕರೆ. ಅದಕ್ಕೆ ನಿನ್ನ ಯಜಮಾನ ಪ್ರದ್ಯುಮ್ನ ಒಂದು ತಿಂಗಳ ಪುರುಷ ಆಗ್ತಾನೆ, ಒಂದು ತಿಂಗಳು. ಈ ವ್ಯವಸ್ಥೆ ಅನುಸಾರವಾಗಿ ಅವ ತನ್ನ ಇಚ್ಛಾನುಸಾರವಾಗಿ ಪೃಥ್ವಿ ಪಾಲನೆ ಮಾಡಲಿ. ಮತ್ತು ರಾಜ ಅದಕ್ಕೆ ಈ ಥರ ವಸಿಷ್ಠರ ಕೃಪೆಯಿಂದ ಪ್ರದ್ಯುಮ್ನ ವ್ಯವಸ್ಥಾಪೂರ್ವಕ ಅಭಿಷ್ಟ ಪುರುಷತ್ವ ಪ್ರಾಪ್ತ ಮಾಡಿಕೊಂಡು, ಆದರೆ ಪ್ರಜಾ ಅವನ ಅಭಿನಂದನೆ ಮಾಡಲಿಲ್ಲ. ಅವಲ್ಲ ಅಂದಪ್ಪ, ಹೆಣ್ಣು ಅವರು ಅಭಿನಂದನೆ ಮಾಡಲಿಲ್ಲ. ಪ್ರಜೆಗಳು ಅವನ ಅಭಿನಂದನೆ ಮಾಡಲಿಲ್ಲ. ಯಾಕೆ? ಸ್ತ್ರೀತ್ವ ಪ್ರಾಪ್ತಿ ಆಗಾಗ ಲಜ್ಜೆ ಕಾರಣ ತಿಂಗಳ ಅಲ್ಲೇ ಮುಚ್ಕೊಂಡ್ಬಿಡ್ತೀವಿ ನಾವು. ಮತ್ತೆ ಹೆಣ್ಣು ಅದು ಕೇಳ್ತಾರೆ. ಪರೀಕ್ಷಿತ, ಸುದ್ಯುಮ್ನ ಉತ್ಕಲ, ಗಯ, ವಿಮಲ ನಾಮ 3 ಪುತ್ರ. ಅವ ದಕ್ಷಿಣಾಪಥದ ಧರ್ಮನಿಷ್ಠ ರಾಜ ಆದ. ನೋಡಿ, ಈ ಥರ ಭಾಗವತ್ ಪುರಾಣದಲ್ಲಿ ಈ ಮಾತನ್ನು ಮುಗಿಸ್ತಾರೆ. ಅಲ್ಲಿ ಮುಂದೆ ಹೇಳ್ತಾರೆ, ವೃಷಘ್ನ ಆದಿ 5 ಪುತ್ರ ವಂಶವನ್ನು ಶಿವಕುಮಾರ ಹೇಳ್ತಾರೆ. ಈ ಥರ ತನ್ನ ಪುತ್ರ ಸುದ್ಯುಮ್ನ ಅಡಿಗಳು ಹೋಗಿದರೆ ವೈವಸ್ವತ ಪುತ್ರ ಪ್ರಾಪ್ತಿ ಇಚ್ಛೆಯಿಂದ ಯಮುನಾ ದಂಡಿ ಮೇಲೆ ಒಂದು 100 ವರ್ಷ ತಪಸ್ಸು ಮಾಡಿದ. ನೋಡತ್ತ 2ನೇ ಅಧ್ಯಾಯ. ಈ 2ನೇ ಅಧ್ಯಾಯ ಮನುವಿನ ಪುತ್ರ 2 ಪುತ್ರ ವೈರಾಗ್ಯವಶ ಪುತ್ರಹೀನ ಆದ. ಆಮೇಲೆ ಕುರುಷಕ ಆದಿ 5 ಪುತ್ರ ಸಣ್ಣ ಕ್ರಮದ ವಂಶದ ವರ್ಣನ ಅಲ್ಲೇ ಮಾಡಿ, ಅರ್ಥಾತ್ ಶ್ರಾದ್ದ ದೇವ. ಅದು ಆದಮೇಲೆ ಮನುಶ್ರಾದ್ದ ದೇವ ಪುತ್ರ, ಮನುಷ್ಯ ಪುತ್ರ ಪ್ರಾಪ್ತಿಗಾಗಿ ಸರ್ವಶಕ್ತಿಮಾನ್ ಪರಮಾತ್ಮ ಹರಿ ಆರಾಧನೆ ಮಾಡಿದ. ಮತ್ತು ಅವನ ಸದೃಶ ಇಕ್ಷ್ವಾಕು ಇತ್ಯಾದಿ 10 ಪುತ್ರರು ಹುಟ್ಟಿದರು ಅವನ ಪರವಾಗಿ. ಆ ಎಲ್ಲರೂ ಇಕ್ಷ್ವಾಕು ಆ ವಂಶದ ಬೇಡ. ಇಂಥ ದೇಶಪುತ್ರರು, ಇಂಥ 10 ಪುತ್ರರನ್ನು ಅಲ್ಲೇ ಪ್ರಾಪ್ತ ಮಾಡ್ಬೋದು. ಮನುವಿನ ಪುತ್ರ ಪುಷಗ್ರ ಅವನಿಗೆ ವಸಿಷ್ಠಜಿ ಆಕಳ ರಕ್ಷಣೆ ಕಾರ್ಯ ನಿಯುಕ್ತ ಮಾಡಿದರು. ಆಕಳಕಾಯಿ ಅಂದರು ಮತ್ತು ಒಂದೊಂದು ಕಳ್ತಾರೆ. ರಾತ್ರಿಯೊಳಗೆ ಅವ ಎಚ್ಚರಪೂರ್ವಕ ವೀರಾಸನ ಕೂತ್ಕೊಂಡು ಆಕಳ ರಕ್ಷಣೆ ಮಾಡ್ತಿದ್ದ. ಮಕ್ಕೋತಿದ್ದಿಲ್ಲ ಅಂತ ನೋಡ, ಅವನಿಗೆ ರಕ್ಷಣೆ ಮಾಡ್ತಾಯಿದ್ದ. ನೋಡು, ವೀರಾಸನ ಕೊಡಿರ್ತಿದ್ದ ನಾವು, ಹನುಮಂತ ಆಗ್ತಾನ ಅಂತ. ಪೃಷರ್ಗ ವಂಶ ಅಲ್ಲೇ ಅವನ ವಂಶ ಆಗಲಿ. ಈ ಮಾತನ್ನು ಹೇತು ನಿರ್ದೇಶಪೂರ್ವಕವಾಗಿ ಶ್ಲೋಕದ ಕವಿ ಅರ್ಥಾತ್ ಸಣ್ಣ ಈ ಮೊದಲು ಗ್ರಂಥದಿಂದ ಕೈಯೊಳಗೆ ಖಡ್ಗ ಇಟ್ಕೊಂಡು ವೀರಾಸನ ಕುತ್ಕೊಂಡು ಅವನ ನೇಮನೆ ಖಡ್ಗ ಇಟ್ಕೊಂಡು ಕೊಡೋದು. ಅವ ಎಚ್ಚರದಿಂದ ಆ ಆಕಳ ರಕ್ಷಣೆ ಮಾಡ್ತಾ ಇದ್ದ. ಒಂದಿನ ಏನಪ್ಪ, ಒಂದು ಹುಲಿ ಯಾವಾಗ ರಾತ್ರಿ ವರ್ಷ ಮಳೆ ಆಗ್ತಿತ್ತು, ಗೋಶಾಲ ಸೇರಿಬಿಡ್ತು, ಬೆಚ್ಚಗೈತಂತೆ. ಅದನ್ನು ನೋಡಿ ಭಯಭೀತ ಆಕಳ ಅತ್ತ ಬಿಡಾಕ್ತಿದ್ದು. ಅವನಿಗೆ ಕಟ್ಟಿಟ್ಟಿರ್ತಿದ್ದಿಲ್ಲ, ಹಂಗೆ ಬಿಟ್ಟಿರ್ತಾರೆ, ಅಂತ ಕಾಯ್ತಿದ್ದ. ನೋಡಿ, ಅವು ಬಿಡಾಕತ್ತಿದ್ವು. ಆ ಬಲವಾನ್ ಆ ಹುಲಿ ಒಂದು ಆಕಳವನ್ನು ಹಿಡ್ಕೊಂಡ್ಬಿಡ್ತು. ಅದು ಭಯಭೀತ ಆಗಿ ಡೊಕ್ಕಾರ ಒದರಾಕತ್ತದು. ಅದಕ್ಕೆ ಆ ಕ್ರಂದನ ಕೇಳಿ ವೃಷಗ ಅಲ್ಲಿಗೆ ಬಂದುಬಿಟ್ಟ. ಮಾಡಿ ವೇಗಪೂರ್ವಕ ಖಡ್ಗ ಹಿಡ್ಕೊಂಡು ಯಾವಾಗ ಅದು ಆ ತಾರಿ ಕೂಡ ಮುಚ್ಚು ಅಂತ ಬೇಗ ರಾತ್ರಿ ಹೊತ್ತಿನೊಳಗೆ ತಿಳಿಲಾರ್ದೆ ಆ ಹುಲಿಯ ಶಂಕ ಅಂದರೆ ಆಕಳ ಸಿರ ಕತ್ತರಿಸ್ಬಿಟ್ಟು. ಕತ್ಲ ಗೊತ್ತಾಗಲಿಲ್ಲ ಯಾವುದು ಆಕಳ ಸಿರನ ಕತ್ತರಿಸಿ ನೋಡಿದ ಕೆತ್ತ. ಯಾವಾಗ ಆ ತಾರಿನೇ ಇದ್ದಿದ್ದ ನಕ್ಷತ್ರ ಮತ್ತೇನು ಸೋಲಾರ್ ಲೈಟ್ ಇಲ್ಲ ಅಡಿಲ್ಲ ನೋಡಿ. ಅರ್ಥಾತ್ ಕಪಿಲ ಗೋ ಆಕಳ ಕಪಿಲ ಅಂತ
ತಲವಾರ್ ಅಗ್ರಭಾಗ ಯಾವುದು ಕಿವಿ ಕಟ್ಟಾಗಿತ್ತೋ ಅದು ಅತ್ಯಂತ ಬಯಲು ಆ ಹುಲಿ ಆ ರಾಸ್ತೆಯಿಂದ ರಕ್ತ ಹಾಕುವಂತ ಅಲ್ಲಿಂದ ಓಡಿ ಹೋಗ್ತು. ಅದು ತಿಳ್ಕೊಂಡು ಆ ಗೋವುಗಳು ಅಲ್ಲೇ ಹೊಡೆದಿಲ್ಲ. ಈ ಮಾತು ಬೋಧಿತ ಮಾಡೋ ಸಲುವಾಗಿ ಅವನು ಕಿವಿ ಕಟ್ಟಾಗ ಇತ್ಯಾದಿ ಅಲ್ಲಿ ಹೇಳ್ಕೊಟ್ಟು ಶುದ್ಧ ದಮ ಸುಗ್ರನ ಅವನು ಹಿಂಗೆ ತಿಳ್ಕೊಂಡ. ಆ ಹುಲಿ ಹೊಡೆದೇನು ನಾನು, ಅದು ಸತ್ತು ಅಂತ ತಿಳ್ಕೊಂಡ. ಕಿಂತು ರಾತ್ರಿ ಕಳೆದ ಮೇಲೆ ಅವ ನೋಡ್ದ ಅದು ಆಕಳ ಹತ್ಯೆ ಆಗಿಬಿಟ್ಟೈತಿ. ಎಷ್ಟು ದುಃಖ ಇದ್ದಿದ್ದು, ಭಾಳ ದುಃಖ ನೋಡಿ. ಅದು ತಿಳಿಲಾರ್ದೆ ಯಾವ ಪಾಪ ಆಗೈತೋ ಅದಕ್ಕೆ ಕುಲದರು ವಶಿಷ್ಠರು ಶಾಪ ಕೊಟ್ಬಿಟ್ರು. ಈ ಕರ್ಮದ ಕಾರಣ ಕ್ಷತ್ರಿಯ ಅವನೇ ಶೂದ್ರ ಆಗಿಬಿಡ್ತೀಪ. ನೀ ಕ್ಷತ್ರಿಯ ಖರೆ, ನೀನಕ್ಕೆ ಶೂದ್ರನಾಗ್ತೀಯ. ಕ್ಷತ್ರಿಯ ಅಲ್ಲ, ಶೂದ್ರ ಆಗ್ತೀನಿ ನೀನು. ಈ ಥರ ಗುರು ವಶಿಷ್ಠರಿಂದ ಅಭಿಶಪ್ತ ಆದ ಮೇಲೆ ಅವ ಕೈ ಜುಮಿಸಿ ಶಾಪವನ್ನು ಸ್ವೀಕಾರ ಆಗಲಿಪ್ಪ. ಮತ್ತು ಆಗೈತೆ ತಪ್ಪ, ತಿಳಿದಾರ್ದಾಗಿ ತಪ್ಪಂತೂ ಆಗೈತೆ. ಅದಕ್ಕೆ ಮತ್ತು ಅದನ್ನು ಸ್ವೀಕಾರ ಮಾಡೇ ಬಿಡ್ತೀನಿ. ಆ ವೀರ ಆ ಮುನಿಜರ ಪ್ರಿಯ ಉಚ್ಚರಿತ ವೃತವನ್ನು ಧಾರಣ ಮಾಡಿಕೊಂಡ. ಆಗಲಿ ಮತ್ತು ಆದ್ರೇನಾಯ್ತು ಅಂತ ಒಂದು ವೃತ ಮಾಡಕತ್ತದ ನೋಡಿ. ಎಲ್ಲರ ಆತ್ಮ ಸರ್ವತಃ ಅಖಿಲ ಹೇಯ ಪ್ರತ್ಯನೀಕ ಭಗವಂತ ವಾಸುದೇವ ಏಕಾಂತಿಕ ಭಕ್ತ ಆಗಿಬಿಟ್ಟು ಮತ್ತು ಆ ಎಲ್ಲರೂ ಪ್ರೀತಿ ಸಮದರ್ಶಿ ಆಗಿದೆ. ಎಲ್ಲರಲ್ಲಿ ಪ್ರೀತಿ ತೋರಿಸಾಗ್ತಾ ಸಮದರ್ಶಿ ಅಂತ ಇವ ನನಗೆ ಉಪಕಾರ ಮಾಡ್ತಾನೆ, ನಿಮ್ಮ ಪ್ರೀತಿ ಇವ ಉಪಕಾರ ಮಾಡಿದ ಹಿಂಗೆ ಎಲ್ಲರ ಮೇಲೆ ಉಪಕಾರ ಮಾಡಕ. ಆಸಕ್ತಿ ರಹಿತ ಅವನು ಎಲ್ಲ ವೃತ್ತಿ ಶಾಂತ, ಆಸಕ್ತಿ ಎಲ್ಲೂ ಇಡಲಿಲ್ಲ. ಎದುರಾಗ ಆಸಕ್ತಿ ಇಟ್ಟ ಯಾವುದು ಮತ್ತು ಅವನ ಎಲ್ಲ ವೃತ್ತಿ ಶಾಂತ. ಅವನ ಇಂದ್ರಿಯಗಳು ವಶದೊಳಗನೆ ಇದ್ದು ಅವ ಯಾವುದು ಏನೇನು ತೋಳ್ತಾ ಯಾರಿಂದ ತೋಳ್ತಿದ್ರ ಪ್ರಾರಬ್ಧ ದೋಷ ಪ್ರಾಪ್ತ ವಸ್ತುವಿನ ಅವ ತನ್ನ ಜೀವಿಕ ಏನು ಪ್ರಾರಬ್ಧ ಬಂತು ಅಂತ ಜೀವಿಕ ಹೆಂಗೆ ನಡೆಸ್ಬೇಕು. ಪ್ರಾರಬ್ಧದೊಳಗೆ ಏನು ಬಂತಪ್ಪ ಅದಪ್ಪ ಇದೋ ಸಿಗಲ್ಲ, ಅವ್ರು ಅದನ್ನು ಇಟ್ಕೊಂಡ್ರು, ನನಗೆ ಇನ್ನೇನಿಲ್ಲ. ನಮ್ಮ ತಾಟ್ನು ನಮ್ಮ ಪ್ರಾರಬ್ಧ ಇದು ಬರ್ತೈತೆ, ಅದು ಬಂದು ಅದು ಸ್ವೀಕಾರ ನೋಡಂತ ತನ್ನ ಮನಸ್ಸನ್ನು ಪರಮಾತ್ಮ. ಇದು ಯಾವಾಗ ಸಾಧ್ಯ ಆಗತ್ತಪ್ಪ? ಮನಸ್ಸನ್ನು ಅಲ್ಲಿ ಹಚ್ಚಿದ್ರೆ ಸಾಧ್ಯ ಆಗತ್ತೆ. ಎಲ್ಲೇ ಪರಮಾತ್ಮನಲ್ಲಿ ಹಚ್ಬೇಕು ಮನಸ್ಸು ನಮ್ಗೆ ಇತ್ಲಾಗ ಹಚ್ಚಿದ್ರೆ ಆ ಪರಮಾತ್ಮ ಹತ್ತೋದಿಲ್ಲ. ಪರಮಾತ್ಮನ ಮನಸ್ಸು ಅಂತ ಇಂದ್ರಿಯ ನಿಗ್ರಹ ಪರಮಾತ್ಮ ಎರಡೂ ಒಂದಕ್ಕೊಂದು ಪೂರಕ ಪೋಷಕ ಅಂತ ಅದಕ್ಕೆ. ನಿನ್ನ ಮನಸ್ಸು ಪರಮಾತ್ಮಲ್ಲಿ ಹತ್ತಿ ಗಟ್ಟಿ ಆಯ್ತು, ಇಂದ್ರಿಯ ನಿಗ್ರಹ ಆಗೇ ಬಿಡ್ತೈತಿ. ಗುರು ಸೇವಾಬ್ದ ಲಕ್ಷ್ಯ ಇತ್ತು, ಇಂದ್ರಿಯ ನಿಗ್ರಹ ಆಗ್ತದೆ. ಇಂದ್ರಿಯ ನಿಗ್ರಹ ಆಯ್ತು, ಗುರು ಸೇವಾ ಆಗ್ತದೆ. ಒಂದಕ್ಕೊಂದು ಪೂರಕ ಪೋಷಕ ಅಂತಾರೆ. ಇದು ಗಟ್ಟಿ ಆದ್ರೆ ಅದು ಗಟ್ಟಿ ಆಗೈತಿ, ಅದು ಗಟ್ಟಿ ಆದ್ರೆ ಇದು ಗಟ್ಟಿ ಆಗೈತಿ. ನಮ್ಮ ಅರ್ಧದ ಇತ್ಲಾಗ ಅರ್ಧದ ಅತ್ಲಾಗ ಎರಡು ಗಟ್ಟಿ ಆಗೋದು ಆಗ ಅದಕ್ಕೆ ಅಂತಾರೆ. ಈ ರೀತಿ ವೃತ್ತಿ ಉಳ್ಳಂಥ ಅಡವಿಯೊಳಗೆ ಹೋಗಿ ಸುಡ್ತಕ್ಕಂಥ ದಾವಾಗ್ಯವನ್ನು ನೋಡಿ ಅವ ತನ್ನನ್ನು ಭರ್ಸ್ ಮಾಡಿ ಪರಂಬ್ರಹ್ಮ ವೃತ್ತಿ ಪ್ರಾಪ್ತಿ ನಿರ್ಮಟ್ಟ ಬೆಂಕಿ ಹಾಕೊಂಡು ನಡೆಯುವ. ಅದಕ್ಕೆ ಮನುವಿನ ಎಲ್ಲಕ್ಕಿಂತ ಸಣ್ಣ ಪುತ್ರ ಕವಿ ವಿಷಯ ನಿಸ್ಪೃಹ ಆಗಿದೆ ನೋಡಿ. ವಿಷಯ ನಿಸ್ಪೃಹ ಆಗಿದೆ. ತನ್ನ ಬಾಂಧವ್ರ ಜೊತೆಗೆ ರಾಜ್ಯದ ಪರಿತ್ಯಾಗ ಮಾಡಿ ತನ್ನವರದೇ ಪರಮಾತ್ಮ ಸ್ಥಾಪಿತ ಮಾಡಿ ಕಿಶೋರಾವಸ್ಥೆಯೊಳಗಿನ ಪರಮಪದ ಹೆಂಗೆ ಕಿಶೋರಾವಸ್ಥೆ ಅಂತ ಎದಕ್ಕಂತಾರೆ ಗೊತ್ತೈತೇನೆ? ಇತ್ಲಾಗ ಬಾಲ್ಯಾವಸ್ಥೆ ಅಲ್ಲ, ಇತ್ಲಾಗ ತರುಣ ಅಲ್ಲ, ಆ ಎರಡೂ ನಡುವಿಂದ ಸಂಘದವು ಕಿಶೋರ್ಗಣ ಅಂತ ಮಾಡ್ತಾರೆ. ನಾವು ಶಿಶುಗಣದ ಹುಟ್ಟೆನಂತ ಬರೆದಂತೆ ಎಲ್ಲ ಗೊತ್ತಾಗ ಶಿಶುಗಣ ಅನ್ನೋದು ಬಾಲಗಣ, ಕಿಶೋರ್ಗಣ, ತರುಣಗಣ, ಈಗ ಹೋಗಿದ್ರೆ ವೃದ್ಧಗಣ. ಹಂಗೆ ಎಲ್ಲ ಅವ ಕಿಶೋರಾವಸ್ಥೆಯೊಳಗನೆ ನೋಡಿ ಹೆಂಗೈತಿ. ಮುದುಕಾದ್ಮೇಲೆ ಮಾಡೋಕ್ಕಾಗೋದಿಲ್ಲ, ಕಿಶೋರಾವಸ್ಥೆಯೊಳಗನೆ ಅದನ್ನು ಪ್ರಾಪ್ತ ಮಾಡ್ಕೊಂಬಿಟ್ಟ ನೋಡಿ. ಆ ಕಿಶೋರ ಅವಸ್ಥೆಯೊಳಗೆ ಎಲ್ಲಕ್ಕೆ ಪ್ರಾಪ್ತ ಮಾಡ್ಕೊಂಬಿಟ್ಟ. ಅದು ಹೇಳ್ತಾರೆ ಕವಿ ಅವನು ಕೂಡ ವಂಶ ಆಗಿಲ್ಲ. ಈ ಮಾತನ್ನು ಇತ್ಯಾದಿ ಹೋಗ್ತಾರೆ. ಅವ ತನ್ನ ಬಾಂಧವ್ರ ಜೊತೆಗೆ ರಾಜ್ಯವನ್ನು ಬಿಟ್ಬಿಟ್ಟ ನೋಡಿ. ಮನುವಿನ ಪುತ್ರ ಕರುಷ ಅವ ಧರ್ಮಪ್ರೇಮಿ, ಬ್ರಾಹ್ಮಣ ಭಕ್ತ, ಉತ್ತರಾಪಥದ ರಕ್ಷಕ, ಕ್ಷತ್ರಿಯ ಅಲ್ಲಿ ಉತ್ಪನ್ನ ಆದ. ದೃಷ್ಟ ಧ್ರಾಷ್ಟ ನಾಮ ಕ್ಷತ್ರಿಯ ಆದ. ಅಂತೊಳಗೆ ಅವ ಈಶ್ವರ ಬ್ರಾಹ್ಮಣ ಇದಶ ಬ್ರಾಹ್ಮಣ, ಬ್ರಹ್ಮ ಜ್ಞಾನ ಬ್ರಾಹ್ಮಣ. ನೃಗದ ಪುತ್ರ ಅಲ್ಲೇ ಸುಮತಿ ಆದ. ಅವನ ಪುತ್ರ ಭೂತ ಜ್ಯೋತಿ, ಅವನ ಪುತ್ರ ವಸು ಆದ.
ಬ್ರಾಹ್ಮ್ಯ ಭೂಯ ಅರ್ಥ ಬ್ರಾಹ್ಮಣತ್ವವನ್ನು ಪಡ್ಕೊಂಡ. ನೃಗನ ಪುತ್ರ ಸುಮತಿ ಆದ. ಸುಮತಿ ಪುತ್ರ ಭೂತ ಜ್ಯೋತಿ, ಅವನ ಪುತ್ರ ವಸು ಆದ. ವಸುವಿನ ಪುತ್ರ ಹೆಸರು ಪ್ರತೀಕ ಆಯಿತು. ಅವನ ಪುತ್ರ ಓಧವ ಇದ್ದ. ಅವನ ಪುತ್ರ ಹೆಸರು ಓಧವ. ಅವನ ಪುತ್ರಿ ಓಧವತಿ, ಅವಳ ವಿವಾಹ ಸುದರ್ಶನ್ ಕೂಡ ಆದ. ಓಧವ ಅವನ ಪುತ್ರನ ಹೆಸರು ಓಧವಾನ ಆಯಿತು. ನರಿಷ್ಯಂತ ಅವನ ಪುತ್ರ ಚಿತ್ರಸೇನ, ಅವನ ಪುತ್ರ ದಕ್ಷ, ದಕ್ಷನ ಪುತ್ರ ಮೀಢವಾನ್, ಮೀಢವಾನ್ ಪುತ್ರ ಕುರ್ಚ, ಅವನ ಕುರ್ಚನ ಪುತ್ರ ಇಂದ್ರಸೇನ. ಈ ಥರ ಅವರ ಮಕ್ಕಳು ಆದ್ರಪ್ಪ. ಈ ಥರ 3 ಶ್ಲೋಕ ಕರುಷ, ದೃಷ್ಟ, ನೃಗನ್ ವಂಶದ ವರ್ಣನ ಆಲೆ ಮಾಡಿ. ಆಮೇಲೆ ಮುಂದೆ 3 ಶ್ಲೋಕದೊಳಗೆ ನಶ್ಯಂತ ವಂಶದ ವರ್ಣನ ಮಾಡ್ತಾರೆ. ಇಲ್ಲೇ ಅಧಿಕತ ಎಲ್ಲಿ ಅದಪ್ಪ ಅಲ್ಲೇ ಪದದ ವ್ಯಾಖ್ಯೆ ಅದಾದಮೇಲೆ ಅರ್ಥ ಈ ಥರ. ಅದಕ್ಕೆ ಎಲ್ಲಿ ನ್ಯೂನತೆ ಇರ್ತದೋ ಅಲ್ಲೇ ಪರ ಪೂರ್ವ ಶ ಅಥವಾ ಆದಿ ಅನ್ವಯ ಅಲ್ಲೇ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಂದ್ರಸೇನ ಪುತ್ರ ವೀತಪುತ್ರ ಆದ. ಅವನ ಪುತ್ರ ಸತ್ಯಶ್ರವ, ಅವನ ಪುತ್ರ ಉರುಶ್ರವ, ಅವನಿಗೆ ಉರುಶ್ರವನ ಪುತ್ರ ದೇವದತ್ತ ಆದ. ದೇವದತ್ತನ ಪುತ್ರ ಅಗ್ನಿವೇಶ್ಯ, ಅವ ಸಾಕ್ಷಾತ್ ಭಗವಂತನ ಅಗ್ನಿನ ಆಯಿತ. ಅವನೇ ಮುಂದೆ ಹೋಗಿ ಕಾನೀನ ಮತ್ತು ಮಹರ್ಷಿ ಜಾತು ಕಾರ್ಯ ನಾಮದಿಂದ ಮುಂದೆ ವಿಖ್ಯಾತ ಆದ. ಪರೀಕ್ಷಿತ ಅಗ್ನಿವೇಶ್ಯಂದು ಕೂಡ ಬ್ರಾಹ್ಮಣರ ಅಗ್ನಿವೇಶ್ಯಮ ಅವನ ಗೋತ್ರ ಅದೇ. ಈ ಥರ ನಾನು ನರ್ಷ್ಯಂತ ಆ ವಂಶದ ವರ್ಣನ. ಇನ್ನು ದೃಷ್ಟ ಆ ವಂಶನ ಕೇಳ. ದೃಷ್ಟನ ಪುತ್ರ ನಾಭಾ, ಭಾಳ ಪ್ರಸಿದ್ಧ ನಾಭಾಗ. ಅವ ನಾಭಾಗ ಅವನು ಆ ನಾಭಾಗ ಅವ ಮೊದಲಿನ ನಾಗ ಅದೆಲ್ಲ ಬೇರೆ. ಅವ ತನ್ನ ಕರ್ಮದ ಕಾರಣ ವೈಶ್ಯನ ಮತ್ತು ವ್ಯಾಪಾರ ಮಾಡಕತ್ತ ವೈಶ್ಯ ಅದ ಮಾಡ್ಕೊಂತ ಹೋದ್ರೆ ಗೋರಕ್ಷಾ ವ್ಯಾಪಾರ ಮಾಡಿ ವೈಶ್ಯ. ನಾಭಾಗನ ಪುತ್ರ ಬಲಂದನ, ಅವನ ಪುತ್ರ ವತ್ಸಪ್ರೀತ ಆದ. ಆ ದೃಷ್ಟನ ಪುತ್ರ ನಾಭಾಗದ ಪೃಥಕ್ ಆ ನಾಭಾಗನ ಮೇಲೆ ಅವನ ಮುಂದೆ ವರ್ಣನ ಶುಕದೇವ ಮುಂದೆ ಮಾಡ್ತೀನಿ. ಭ್ರೂಮ ಅದು ದೂರ ಮಾಡಿ ಅವನು ಇಲ್ಲೇ ಅನುವಾದ ಅಲ್ಲೇ ಮಾತ್ರ ಅಲ್ಲಿ ಅನುವಾದ ಮಾಡಕತ್ತೀವಿ ಅಂತೇಳಿ ನಾವು. ವತ್ಸ ಪ್ರೀತಿ ಅಲ್ಲೇ ಭ್ರಾಂಶುನ ಪುತ್ರ ಪ್ರಮಿತಿ, ಪ್ರಮಿತಿ ಪುತ್ರ ಖನಿತ್ರ ಚಾಕ್ಷುಷನ ಪುತ್ರ ವಿವೇಶಾಂತ ಆಗ. ಮಹಾರಾಜ ಪರೀಕ್ಷಿತ ವಿವಂಶನ ಪುತ್ರ ರಂಭನ ಧಾರ್ಮಿಕ ಪುತ್ರ ಖನಿನೇತ್ರ ಪುತ್ರ ಕರಂಧನ ಪುತ್ರ ಅಭೀಕ್ಷತ, ಅವನ ಪುತ್ರ ಚಕ್ರವರ್ತಿ ರಾಜ ಮರುತ್, ಅವನ ಅಂಗಿರಾ ಪುತ್ರ ಮಹಾಯೋಗಿ ಸರ್ವತ್ರ ಯಜ್ಞ ಮಾಡಾಕತ್ತಿಲ್ಲ ನೋಡು. ಮಹಾರಾಜ ಮರುತ್ತನಂತ ಇಂಥ ಯಜ್ಞ ಮಾಡ್ದ, ಅಂಥ ಯಜ್ಞ ಇನ್ನೂ ತನಕ ಯಾರೂ ಮಾಡಿಲ್ಲ. ಅವ ಯಜ್ಞಗಳು ಏನೇನು ಸಣ್ಣ ದೊಡ್ಡ ಪಾತ್ರ ಅವು ಎಲ್ಲ ಇದ್ದು ಆ ಎಲ್ಲವೂ ಬಂಗಾರ, ತಾಟ ಬಂಗಾರದ್ದು, ವಾಟ ಬಂಗಾರ, ತೆಗಿತಿ ಬಂಗಾರ ಎಲ್ಲ. ಆ ಯಜ್ಞದ ಏನೇ ಸಣ್ಣದು ಪಾತ್ರಗಳು ಅವೆಲ್ಲ ಬಂಗಾರ. ಆ ಯಜ್ಞ ಇಂದ್ರ ಸೋಮಪಾನ ಮಾಡಿಸ್ ಅಥವಾ ಆಕುಶ ಮತ್ತೆಲ್ಲ ಬಂಗಾರ ಕುಶ. ಬ್ರಾಹ್ಮಣ ದಕ್ಷಿಣ ತೃಪ್ತ, ಸಾಕಷ್ಟು ದಕ್ಷಿಣ ಸಾಕು ಇಷ್ಟು ಕೊಟ್ಟರೆ ಈಗ ಎಷ್ಟು ಕೊಟ್ಟು ಎಷ್ಟು ಕೊಟ್ಟರೆ ಇನ್ನೊಂದು ಸ್ವಲ್ಪ ಕೊಟ್ಟಿದ್ರೆ ಏನು ಬೇಕಾದ ಹೀಗಂತ ಅವ್ರು ಸಂತೃಪ್ತ ಆಗ್ತದೆ. ಆ ಯಜ್ಞ ಪರೋಸ್ಮರಂತ ಯಜ್ಞ ಊಟಕ್ಕೆ ನೀಡಂಥ ಮರುತ್ಕೊಂಡ್ರೆ ಸಭಾಸತ ವಿಶ್ವದೇವ ಆಗಿದ್ದ. ಅದಕ್ಕೆ ಈ ರೀತಿ ಆ ಯಜ್ಞವನ್ನು ಅಲ್ಲೇ ಮಾಡಿ. ಮರುತನ ಪುತ್ರ ದಮನ ಪುತ್ರ ರಾಜ್ಯವರ್ಧನ, ಅವನ ಪುತ್ರ ಸುಧೃತಿಯ ಪುತ್ರ ನರನ ಪುತ್ರ ಕೇವಲ ಬಂಧುದ ವೇಗಪುತ್ರ ಆದ. ಅವನ ಪುತ್ರ ಬದ್ದು ಆದ. ಅವನ ಪುತ್ರ ರಾಜ ತೃಣಬಿಂದು ಆದ. ಈ ಥರ ಆದರು. ಅಲಂಬರ ಗರ್ಭದ ರಾಜ ತೃಣಬಿಂದು ಅಲ್ಲಿ ಉತ್ಪನ್ನ ಆದ. ಈ ಥರದಿಂದ ಹುಟ್ಟಿದ್ರಪ್ಪ ಅವರು ಅಂತ.
ಈ ರೀತಿಯಾಗಿ ಅರ್ಥಾತ್ ದೇವಜ್ಞ ಜೊತೆ ಪಾಠಾಂತರ ಭಿನ್ನತ ಅರ್ಥ ಕಾಶ್ಯಶ್ಚ ಪುತ್ರ ಸೋಮದತ್ತ ಅವ ಅಶ್ವಮೇಧ ಯಜ್ಞ ದ್ವಾರ ಯಜ್ಞಪತಿ ಭಗವಂತನ ಆರಾಧನೆ ಮಾಡ ಯೋಗೇಶ್ವರ ಸಂತರ ಆಶ್ರಯ ತಗೊಂಡು ಪರಪುರುಷ ಪರಮಾತ್ಮನ ಪ್ರಾಪ್ತ ಮಾಡಿ ಉತ್ತಮ ಗತಿಯನ್ನು ಅವ ಪ್ರಾಪ್ತ ಮಾಡಿಕೊಂಡ. ಈ ರೀತಿ ಭಗವದ್ಗೀತಾಳೊಳಗೆ ಆ ಭಾಗವತೊಳಗೆ ಮಹಾಪ್ರಭು ನವಮಸ್ಕಂದ ದ್ವಿತೀಯ ಅಧ್ಯಾಯ ಮಾಡ್ತಾರೆ. ಸೋಮದತ್ತನ ಪುತ್ರ ಸುಮತಿ, ಅವನ ಪುತ್ರ ಜನಮೇಜಯ. ಎಲ್ಲ ವಿಶಾಲವಂಶೀಯ ರಾಜ ಮತ್ತು ವಿಶಾಲ ಯಶವನ್ನು ಬೆಳೆಸೋಂಥರಪ್ಪ, ವಿಶಾಲವಂತ ಉತ್ಪನ್ನ ಅಂತ ರಾಜ ಗಣಪ ಇದೆಲ್ಲ ಅಂತೇಳಿ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಮುಂದಿನ 3ನೇ ಅಧ್ಯಾಯ ಚವನ ಸುಕನ್ಯಾ, ಭಾಳ ಸುಂದರವಂಥ ಚರಿತ್ರೆಗಳು ಶರ್ಯಾತಿ ವಂಶ ಅದು ಹೇಳ್ತಾರೆ.